ವೆಲ್ಕಮ್ ಟು ಸಂತೋಷ್ ಆನ್ಲೈನ್ ಕ್ಲಾಸಸ್. ರಾಯಲ್ಟಿ ಅಕೌಂಟ್ಸ್ ಮೇಲೆ ಒಂದು ಪ್ರಾಬ್ಲಮ್ ನೋಡೋಣ. ಹೌ ಟು ಪ್ರಿಪೇರ್ ರಾಯಲ್ಟಿ ಪೇಬಲ್ ಚಾರ್ಟ್ ಅಂತ ಹೇಳಿ. ಅಜಯ್ ಕಂಪ್ನಿ ಲೀಸ್ಡ್ ಎ ಮೈನ್ ಆನ್ ರಾಯಲ್ಟಿ ಆಫ್ rupees 1 rupees per ton of coal raised with minimum rent of rupees 4,000. The rate of recomponent of short workings was out of royalties during the first 3 years. So first year output 3,200, second year output 4,000, and third year output 24,000, and fourth year output 32,000. So ಟನ್ಸ್ ದಲ್ಲಿ ಇದೆ, ಇದೆಲ್ಲ ಟನ್ಸ್ ದಲ್ಲಿ ಇದೆ. ಪ್ರಿಪೇರ್ ರಾಯಲ್ಟಿ ಪೇಬಲ್ ಚಾರ್ಟ್ ಫ್ರಮ್ ದ ಅಬೌವ್ ಇನ್ಫಾರ್ಮೇಷನ್. ಸೊ ಈ ಥರ ನಿಮಗೆ ಪ್ರಾಬ್ಲಮ್ಸನ್ನು 5 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ, ಎಕ್ಸಾಮ್ದಲ್ಲಿ ಕೇಳ್ತಾರೆ. ಸೊ ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಈ ಪ್ರಾಬ್ಲಮ್ದಲ್ಲಿ ರಾಯಲ್ಟೀಸ್ ಅಮೌಂಟ್ ಎಷ್ಟು, ರಾಯಲ್ಟಿ ಆಫ್ ರುಪೀಸ್ ಅಂತ ಹೇಳಿ ನೋಡಬೇಕು. 1 rupees ಪರ್ ಟನ್ ಇದೆ. ನೆಕ್ಸ್ಟು ಮಿನಿಮಮ್ ರೆಂಟ್ ಎವ್ರಿ ಇಯರ್ ಮಿನಿಮಮ್ ರೆಂಟು 4,000 ಇದೆ. ಸೊ ನೆಕ್ಸ್ಟು ಫಸ್ಟ್ 3 ಇಯರ್ಸಲ್ಲಿ ನೀವು ಏನು ಮಾಡಬೇಕು, ಶಾರ್ಟ್ ವರ್ಕಿಂಗ್ ಇದ್ದರೆ ಅದನ್ನ ರಿಕವರಿ ಮಾಡಬೇಕು. ಸೊ ಇಷ್ಟು ಪಾಯಿಂಟ್ಸ್ ನೆನಪಿಡಬೇಕು. ನೆಕ್ಸ್ಟ್ ಫಸ್ಟ್ ಇಯರ್ ಔಟ್ಪುಟ್, ಸೆಕೆಂಡ್ ಇಯರ್ ಔಟ್ಪುಟ್, ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್. ಸೊ ಔಟ್ಪುಟ್ ಇನ್ ಟರ್ನ್ಸ್ದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಆ್ಯಸ್ ಇಟ್ ಈಸ್ ನೀವು ಏನು ಮಾಡಬೇಕು, ಇದನ್ನ ಪ್ರಾಬ್ಲಮ್ದಲ್ಲಿ ತೆಗೆದುಕೊಳ್ಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ರಾಯಲ್ಟಿ ಆ್ಯಂಡ್ ಶಾರ್ಟ್ ವರ್ಕಿಂಗ್ಸ್ ಅಂತ ಹೇಳಿ ಹೆಡ್ಡಿಂಗ್ ಕೊಡ್ಬೋದು. ಇಲ್ಪ ಅಂತಂದರೆ ರಾಯಲ್ಟಿ ಪೇಬಲ್ ಚಾರ್ಟ್ ಅಂತ ಹೇಳಿ ಕೂಡ ಹೆಡ್ಡಿಂಗ್ ನೀವು ಕೊಡ್ಬೋದು. ಸೊ ಇಯರು, ಇದಕ್ಕೊಂದು ಫಾರ್ಮೆಟ್ ಇದೆ. ಇಯರು, ಔಟ್ಪುಟ್ ಇನ್ ಟನ್ಸ್, ರಾಯಲ್ಟಿ ಆಟ್ ರುಪೀಸ್. ಎಷ್ಟು ನಿಮ್ಮದು ರಾಯಲ್ಟಿ ಎಷ್ಟು ರುಪೀಸ್ ಇರ್ತಲ್ಲ, ಸೊ ಅದನ್ನ ಮೆನ್ಷನ್ ಮಾಡಬೇಕು. ರಾಯಲ್ಟಿ ಆಟ್ ರುಪೀಸ್. ಈ ಪ್ರಾಬ್ಲಮ್ದಲ್ಲಿ ರಾಯಲ್ಟಿ ಆಟ್ ರುಪೀಸ್ 1 rupees ಇದೆ ಪರ್ ಟನ್. 1 ಟನ್ನಿಗೆ 1 rupees ಅಂತ ಹೇಳಿ. ಸೊ ಮಿನಿಮಮ್ ರೆಂಟ್ ಎಷ್ಟಿದೆ, ಎವ್ರಿ ಇಯರ್ 4,000 ಇದೆಯಲ್ಲ ಮಿನಿಮಮ್ ರೆಂಟು. ಸೊ ಎವ್ರಿ ಇಯರ್ ನೀವು ಮಿನಿಮಮ್ ರೆಂಟು 4,000 ಅಂತೇಳಿ ತೆಗೆದುಕೊಳ್ಬೇಕು. ಶಾರ್ಟ್ ವರ್ಕಿಂಗ್ಸ ನಾವು ಪಾಯಿಂಟ್ ಔಟ್ ಮಾಡಬೇಕು, ಸರ್ಪ್ಲಸ್ ಕೂಡ ಪಾಯಿಂಟ್ ಔಟ್ ಮಾಡಬೇಕು. ಶಾರ್ಟ್ ವರ್ಕಿಂಗ್ಸ್ ರಿಕವರ್ ಆ್ಯಂಡ್ ಇರ್ರಿಕವರೇಬಲ್. ನೆಕ್ಸ್ಟ್ ಪೇಮೆಂಟು ಲ್ಯಾಂಡ್ ಲಾರ್ಡ್. ಸೊ ಫೈನಲಿ ನಾವು ಏನು ಮಾಡಬೇಕಂದ್ರೆ ಲ್ಯಾಂಡ್ ಲಾರ್ಡ್ಗೆ ಪೇಮೆಂಟ್ ಮಾಡಬೇಕು. ಸೊ ಈ ಥರ ಇದು ಫಾರ್ಮ್ಯಾಟ್ ಇದೆ. ಸೊ ನೀವು ಜಸ್ಟ್ ಇಲ್ಲಿ ಪ್ರಾಬ್ಲಮ್ದಲ್ಲಿ ಇಯರ್ ನೋಡಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್. ಜಸ್ಟ್ ಆ್ಯಸ್ ಇಟ್ ಈಸ್ ಇಯರ್ ಎಷ್ಟು ಕೊಡ್ತಾರಲ್ಲ, ಸೊ ಅವನ್ನೆಲ್ಲ ನೀವು ತೆಗೆದುಕೊಳ್ಬೇಕು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್. ಸೊ ನೆಕ್ಸ್ಟು ರಾಯಲ್ಟಿ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಔಟ್ಪುಟ್ ಇನ್ ಟರ್ನ್ಸ್ನಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಔಟ್ಪುಟ್ ಎಷ್ಟಿದೆ, ಫಸ್ಟ್ ಇಯರ್ದು 3,200 ಇದೆ. ಸೊ ಆ್ಯಸ್ ಇಟ್ ಈಸ್ ನೀವು 3,200 ತೆಗೆದುಕೊಳ್ಳಿ. ಸೆಕೆಂಡ್ ಇಯರ್ ಔಟ್ಪುಟ್ 4,000 ಟನ್ಸ್ ಇದೆ. ಸೊ ಇದನ್ನು ಕೂಡ ಸೆಕೆಂಡ್ ಇಯರ್ ಔಟ್ಪುಟ್ ಅಂತೇಳಿ ತೆಗೆದುಕೊಳ್ಬೇಕು. ಆ್ಯಂಡ್ ಥರ್ಡ್ ಇಯರ್ ಔಟ್ಪುಟ್ಟು 24,000 ಇದೆ. ಸೊ ಆ್ಯಸ್ ಇಟ್ ಈಸ್ ಇದನ್ನ ಔಟ್ಪುಟ್ ತೆಗೆದುಕೊಳ್ಬೇಕು 24,000. ಆ್ಯಂಡ್ ನೆಕ್ಸ್ಟು ಫೋರ್ತ್ ಇಯರ್ 32,000 ಟನ್ಸ್ ಇದೆ. ಸೊ ಇದನ್ನು ಕೂಡ ಆ್ಯಸ್ ಇಟ್ ಈಸ್ ನೀವು ತೆಗೆದುಕೊಳ್ಬೇಕು. ಸೊ ಇವಾಗ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ರಾಯಲ್ಟಿ ಆಟ್ ರುಪೀಸ್ 1 rupees ಇದೆಯಲ್ಲ, ಸೊ ಔಟ್ಪುಟ್ ಇಂಟು 1 rupees ಮಾಡಬೇಕು. ಅಂದರೆ 3,200 ಇಂಟು 1 rupees ಮಾಡಿದಾಗ 3,200 ಬರುತ್ತೆ. ನೆಕ್ಸ್ಟ್ 4,000 ಇಂಟು 1 rupees ಮಾಡಿದಾಗ 4,000 ಬರುತ್ತೆ. ನೆಕ್ಸ್ಟ್ 24,000 ಇಂಟು 1 rupees ಮಾಡಿದಾಗ 24,000 ಬರುತ್ತೆ. ಆ್ಯಂಡ್ 32,000 ಇಂಟು 1 rupees ಮಾಡಿದಾಗ 32,000 ಬರುತ್ತೆ. ಸೊ ಇಲ್ಲಿ ಈ ಪ್ರಾಬ್ಲಮ್ದಲ್ಲಿ ರಾಯಲ್ಟಿ 1 rupees ಕೊಟ್ಟಿದ್ದಾರೆ. ಸೊ ಸಪೋಸ್ ಇಲ್ಲಿ ರಾಯಲ್ಟಿ 2 rupees ಕೊಟ್ಟರೆ 3,200 ಇಂಟು 1 rupees ಮಾಡಿದಾಗ ನೀವು ಇಲ್ಲಿ ಎಷ್ಟಾಗುತ್ತೆ, ಸಪೋಸ್ ಈಗ 3,200 ಇಂಟು 1 rupees ಮಾಡಿದ್ದಾರೆ. ಸಪೋಸ್ 2 rupees ಇದ್ದರೆ 3,200 ಇಂಟು 2 rupees ಮಾಡೋದು. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ರಾಯಲ್ಟಿ ಎಷ್ಟು ಅಮೌಂಟ್ ಹೇಳಿರ್ತಾರೆ ಅಷ್ಟೇ ಅಮೌಂಟ್ ನೀವು ರಾಯಲ್ಟಿ ಆಟ್ ರುಪೀಸ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಔಟ್ಪುಟ್ ಇಂಟು ಎಷ್ಟು ಅಮೌಂಟ್ ಕೊಟ್ಟಿರ್ತಾರಲ್ಲ ಅವರು 1 rupees 2 rupees ಅಂತೇಳಿ, ಸೊ ಅದನ್ನು ಇಂಟು ಮಾಡಿ ಅಲ್ಲಿ ರಾಯಲ್ಟಿ ಕಾಲಮ್ದಲ್ಲಿ ನೀವು ತೆಗೆದುಕೊಳ್ಬೇಕು. ಸೊ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ವು. ಸೊ ನೆಕ್ಸ್ಟ್ ಮಿನಿಮಮ್ ರೆಂಟ್. ಸೊ ಮಿನಿಮಮ್ ರೆಂಟ್ ಎವ್ರಿ ಇಯರ್ ಏನಿರುತ್ತೆ ಸೇಮ್ ಇರುತ್ತೆ. ಇನ್ ಕೇಸ್ ಆಫ್ ಏನಾದರೂ ಸ್ಟ್ರೈಕ್ಔಟ್ ಇಯರ್ ಇದ್ದರೆ ಮಾತ್ರ ಇದು ಮಿನಿಮಮ್ ರೆಂಟ್ ಚೇಂಜಸ್ ಆಗುತ್ತೆ. ಸೊ ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಇದೆಯಲ್ಲ, ಸೊ ಹೌ ಟು ಪಾಯಿಂಟ್ ಔಟ್ ಶಾರ್ಟ್ ವರ್ಕಿಂಗ್ಸ್ ನಾವು ಯಾವ ಥರ ಪಾಯಿಂಟ್ ಔಟ್ ಮಾಡ್ಬೋದು, ಈಸಿಲಿ ಪಾಯಿಂಟ್ ಔಟ್ ಮಾಡ್ಬೋದು. ಮಿನಿಮಮ್ ರೆಂಟು ಮತ್ತು ರಾಯಲ್ಟಿ ಅಮೌಂಟು ಕಂಪ್ಯಾರಿಸನ್ ಮಾಡಬೇಕು. ಮಿನಿಮಮ್ ರೆಂಟು ಫಸ್ಟ್ ಇಯರ್ ನೋಡಿ, ಮಿನಿಮಮ್ ರೆಂಟು 4,000 ಇದೆ, ರಾಯಲ್ಟಿ ಅಮೌಂಟು 3,200 ಇದೆ. ಸೊ ಮಿನಿಮಮ್ ರೆಂಟು ಯಾವಾಗ ಜಾಸ್ತಿ ಇರುತ್ತೆ ಅಲ್ಲ,
ಯಾವಾಗ ಮಿನಿಮಮ್ ರೆಂಟು ರಾಯಲ್ಟಿ ಅಮೌಂಟ್ಗಿಂತ ಜಾಸ್ತಿ ಇತ್ತಂದರೆ ಅದು ಏನಾಗುತ್ತೆ ಶಾರ್ಟ್ ವರ್ಕಿಂಗ್ ಆಗುತ್ತೆ. ಈಗ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ 800, 4000ನಲ್ಲಿ 3200 ಲೆಸ್ ಮಾಡಿರಿ ನಮಗೆ 800 ಶಾರ್ಟ್ ವರ್ಕಿಂಗ್. ಸೊ ನೆಕ್ಸ್ಟು 4000 ಇದೆ, ಮಿನಿಮಮ್ ರೆಂಟು ಸೇಮ್ ಇದೆ, ರಾಯಲ್ಟಿನೂ ಸೇಮ್ ಇದೆ. ಸೊ ನೋ ಸರ್ಪ್ಲಸ್, ನೋ ಮಿನಿಮಮ್, ನೋ ಶಾರ್ಟ್ ವರ್ಕಿಂಗ್ಸ್. ಸೊ ನೆಕ್ಸ್ಟು 24,000 ರಾಯಲ್ಟಿ ಇದೆ, 4,000 ಮಿನಿಮಮ್ ರೆಂಟ್ ಇದೆ. ಈ ಕಂಪೇರ್ ಮಾಡಿ ಮಿನಿಮಮ್ ರೆಂಟು ಕಡಿಮೆ ಐತಲ್ಲ, ಸೊ ಯಾವಾಗ ಮಿನಿಮಮ್ ರೆಂಟು ರಾಯಲ್ಟಿಗಿಂತ ಕಡಿಮೆ ಇರುತ್ತಲ್ಲ, ಸೊ ಅವಾಗ ಅದೇನು ಸರ್ಪ್ಲಸ್ ಆಗುತ್ತೆ. ಸೊ 24,000ನಲ್ಲಿ -4,000 ಮಾಡಿದಾಗ 20,000 ಈಸ್ ಅ ಸರ್ಪ್ಲಸ್. ಆ್ಯಂಡ್ ನೆಕ್ಸ್ಟು 32,000 ಇದೆ, 4,000 ಇದೆ. ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ 32,000 ರಾಯಲ್ಟಿ ಜಾಸ್ತಿ ಇದೆ, ರಾಯಲ್ಟಿದ ಅಮೌಂಟು. ಆ್ಯಂಡ್ ನೆಕ್ಸ್ಟ್ ಮಿನಿಮಮ್ ರೆಂಟು 4,000 ಇದೆ. ಸೊ 32,000ನಲ್ಲಿ 4,000 ಲೆಸ್ ಮಾಡಿದ್ರೆ ರಿಮೈನಿಂಗ್ ಅಮೌಂಟು 28,000 ಬರುತ್ತೆ. ಸೊ ಇದು ಸರ್ಪ್ಲಸ್. ಸೊ ಇನ್ನು ನೆಕ್ಸ್ಟು ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಮತ್ತು ಇರ್ರಿಕವರೇಬಲ್. ಸೊ ಯಾವ ಥರ ಮಾಡಬೇಕಂದ್ರೆ ಇಲ್ಲಿ ಹೇಳಿದ್ದಾರೆ ನೋಡಿ ಪ್ರಾಬ್ಲಮ್ದಲ್ಲಿ ಫಸ್ಟ್ 3 ಇಯರ್ಸ್ ಅಂತ ಹೇಳಿದ್ದಾರೆ. ಫಸ್ಟ್ 3 ಇಯರ್ಸಲ್ಲಿ ನಿಮ್ಮದು ಏನಾದರೂ ಶಾರ್ಟ್ ವರ್ಕಿಂಗ್ ಇದ್ದರೆ ಫಸ್ಟ್ 3 ಇಯರ್ಸಲ್ಲಿ ರಿಕವರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಫಸ್ಟ್ 3 ಇಯರ್ಸ್ ಅಂದರೆ ಇದು ಫಸ್ಟ್ ಇಯರ್ ಆ್ಯಂಡ್ ಇದು ಸೆಕೆಂಡ್ ಇಯರ್ ಆ್ಯಂಡ್ ಇದು ಥರ್ಡ್ ಇಯರ್. ಸೊ ಇಲ್ಲಿವರೆಗೆ ಮಾತ್ರ ನಾವು ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಬೇಕು. ಏನಾದರೂ ಶಾರ್ಟ್ ವರ್ಕಿಂಗ್ ಇದ್ದರೆ ಸಪೋಸ್ ಶಾರ್ಟ್ ವರ್ಕಿಂಗ ಸರ್ಪ್ಲಸ್ದಲ್ಲಿ ರಿಕವರಿ ಮಾಡಬೇಕು. ಏನಾದರೂ ಸರ್ಪ್ಲಸ್ ಬರದೇ ಇದ್ದರೆ ನಾವು ಶಾರ್ಟ್ ವರ್ಕಿಂಗ್ ಇರ್ರಿಕವರೇಬಲ್ ಅಂತೇಳಿ ತೆಗೆದುಕೊಳ್ಬೇಕು. ಸೊ ಇವಾಗ ನೋಡಿ, ಸೊ ಇವಾಗ 800 ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಇದೆ. ಸೊ ಇದನ್ನು ನೆಕ್ಸ್ಟ್ 3 ಇಯರ್ಸ್ ಅಂದರೆ ಇದು ಫಸ್ಟ್ ಇಯರ್ ಆ್ಯಂಡ್ ಇದು ಸೆಕೆಂಡ್ ಇಯರ್, ಇದು ಥರ್ಡ್ ಇಯರ್. ಥರ್ಡ್ ಇಯರಲ್ಲಿ ನಮಗೆ ಸರ್ಪ್ಲಸ್ ಇದೆಯಲ್ಲ 20,000ನಲ್ಲಿ 800 ನಾವು ತೆಗೆದುಕೊಳ್ಬೋದು ಈಸಿಲಿ. ಸೊ 800 ತೆಗೆದುಕೊಳ್ಳಿ. ನೆಕ್ಸ್ಟ್ ಏನು ಶಾರ್ಟ್ ವರ್ಕಿಂಗ್ಸ್ ಇಲ್ಲ, ಬಿಟ್ಟುಬಿಡಿ. ಇರ್ರಿಕವರೇಬಲ್ ಅಮೌಂಟು ಯಾವುದೂ ಇಲ್ಲ. ಆ್ಯಂಡ್ ನೆಕ್ಸ್ಟು ಇನ್ನು ಪೇಮೆಂಟ್ ಟು ಲ್ಯಾಂಡ್ಲಾರ್ಡ್. ಹೌ ಟು ಕ್ಯಾಲ್ಕುಲೇಟ್ ದ ಪೇಮೆಂಟ್ ಟು ಲ್ಯಾಂಡ್ಲಾರ್ಡ್. ಈಸಿಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಪೇಮೆಂಟ್ ಟು ಲ್ಯಾಂಡ್ಲಾರ್ಡಲ್ಲಿ. ಮಿನಿಮಮ್ ರೆಂಟು ಮತ್ತು ರಾಯಲ್ಟಿಗೆ ಅಮೌಂಟು ನೋಡಬೇಕು, ಎರಡೂ ಕಂಪ್ಯಾರಿಸನ್ ಮಾಡಬೇಕು. ಬಟ್ ಇಲ್ಲೇನ ಮೈನಸ್, ಇಲ್ಲೇನ ಲೆಸ್ ಅದು ಏನು ಮಾಡಬೇಡಿ. ಜಸ್ಟ್ ನೋಡಿ ಅಬ್ಸರ್ವ್ ಮಾಡಿ. ಆ್ಯಕ್ಚುಲಾಗಿ ರಾಯಲ್ಟಿನ ನಾವು ಪೇಮೆಂಟ್ ಟು ಲ್ಯಾಂಡ್ಲಾರ್ಡ್ಗೆ ಮಿನಿಮಮ್ ರೆಂಟೇ ಕೊಡಬೇಕು. ಇನ್ ಕೇಸ್ ರಾಯಲ್ಟಿ ಅಮೌಂಟ್ ಏನಾದರೂ ಜಾಸ್ತಿ ಇದ್ದರೆ ರಾಯಲ್ಟಿ ಅಮೌಂಟ್ ತೆಗೆದುಕೊಳ್ಬೇಕು. ಮಿನಿಮಮ್ ರೆಂಟ್ ಎಷ್ಟಿದೆ 4,000 ಇದೆಯಲ್ಲ, 3,200 4,000. ಸೊ ಯಾವ್ದು ಜಾಸ್ತಿ ಇದೆ ಈಗ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಡೈರೆಕ್ಟಾಗಿ ಮಿನಿಮಮ್ ರೆಂಟ್ ತೆಗೆದುಕೊಳ್ಳಿ 4,000. ನೆಕ್ಸ್ಟ್ ಇಯರ್ ನೋಡಿ 4,000 ತೆಗೆದುಕೊಳ್ಳಿ, ಮಿನಿಮಮ್ ರೆಂಟು ಸೇಮ್ ಇದೆ, ರಾಯಲ್ಟಿನೂ ಸೇಮ್ ಇದೆ. ನೆಕ್ಸ್ಟ್ ಇಯರ್ದಲ್ಲಿ ರಾಯಲ್ಟಿ ಅಮೌಂಟು ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇದೆ. ಬಟ್ ನಾವು ಈಗ ಯಾವುದನ್ನು ತೆಗೆದುಕೊಳ್ಬೇಕು, ಓನ್ಲಿ ಫಾರ್ ರಾಯಲ್ಟಿ ಅಮೌಂಟ್. ಯಾಕಂದರೆ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇದೆ ಅಲ್ಲ. ಸೊ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇತ್ತಂದರೆ ನಾವು ಮಿನಿಮಮ್ ರೆಂಟ್ ತೆಗೆದುಕೊಳ್ಳುತ್ತಿದ್ದೇವೆ. ಸೊ ಈಗ 24,000ನಲ್ಲಿ ನಾವು ಆಲ್ರೆಡಿ ರಿಕವರಿ ಮಾಡಿದ್ದೇವೆ. ಸೊ ಈ ರಿಕವರಿ ಅಮೌಂಟು ಲೆಸ್ ಮಾಡಿ ರಿಮೈನಿಂಗ್ 23,200 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಯರ್ ನೋಡಿ 32,000 ಇದೆ ಆ್ಯಂಡ್ ಇಲ್ಲಿ ಯಾವುದೂ ರಿಕವರಿ ಅಮೌಂಟ್ ಇಲ್ಲ. ಸೊ ಯಾವುದು ಕೂಡ ನಾವು ಲೆಸ್ ಮಾಡೋದು ನೆಸಸರಿ ಇಲ್ಲ, ಡೈರೆಕ್ಟಾಗಿ 32,000 ತೆಗೆದುಕೊಳ್ಳಿ. ಸಪೋಸ್ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ನಾವು ಫಸ್ಟ್ 3 ಇಯರ್ಸ್ದಲ್ಲಿ ಏನು ಮಾಡಂದಿದ್ದಾರೆ ಅವರು ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಂದಿದ್ದಾರೆ. ಸೊ ರಾಯಲ್ಟಿ ಮೇಲೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಇದು ಸಿಂಪಲ್ ಪ್ರಾಬ್ಲಮ್ ಇದೆ. ಸೊ ಒನ್ಸ್ ಅಗೇನ್ ನೀವು ಕೂಡ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಸೊ ಈಸಿಲಿ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಇರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಓಕೆ, ಥ್ಯಾಂಕ್ ಯು ಆಲ್.